ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಬಿಗಡಾಯಿಸಿ ಹಲವು ದಿನಗಳೇ ಕಳೆದವು. ಪರ್ಯಾಯ ವ್ಯವಸ್ಥೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಸಿಎಂ ಸದಾನಂದ ಗೌಡ ಇವತ್ತು ಇಂಧನ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಇಂಧನ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಇಲಾಖಾ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸಭೆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವೆ ಶೋಭಾ ಕರಂದ್ಲಾಜೆ ಮುಂದಿನ 1 ತಿಂಗಳ ಕಾಲ ವಿದ್ಯುತ್ ಕೊರತೆ ಉಂಟಾಗಲಿದೆ ಅಂತ ತಿಳಿಸಿದ್ರು. ಕೇಂದ್ರ ಸರ್ಕಾರ ತಾರತಮ್ಯ ನೀತಿ ಅನುಸರಿಸ್ತಾ ಇದ್ದು ರಾಜ್ಯಕ್ಕೆ ಬರಬೇಕಾದ ಕಲ್ಲಿದ್ದಲನ್ನ ಆಂಧ್ರಕ್ಕೆ ಕಳಿಸ್ತಾ ಇದೆ ಅಂತ ಆರೋಪಿಸಿದ್ರು. ಇದೇ ತಿಂಗಳ 14ರಂದು ದೆಹಲಿಗೆ ತೆರಳಿ ಕೇಂದ್ರ ಸಚಿವರಿಗೆ ಮನವಿ ಸಲ್ಲಿಸುವುದಾಗಿಯೂ ಕೂಡ ತಿಳಿಸಿದ್ರು. ನಮಗೆ ಈಗಿರುವಂಥ ಸಮಸ್ಯೆ ಮುಂದಿನ 1 ತಿಂಗಳ ಕಾಲ ಬಹಳ ದೊಡ್ಡದಾದ ಒಂದು ಸಮಸ್ಯೆ ಇದೆ. ಅದಕ್ಕಾಗಿ ಲೋಡ್ ಶೆಡ್ಡಿಂಗ್ ಯಾವ ಟೈಮಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಸೋಮವಾರ ಕೂತು ಒಟ್ಟಾರೆ ಈ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಒಂದು ನಿರ್ಧಾರವನ್ನು ತಗೊತೀವಿ. RTPSನ 5 ಘಟಕ ಇವತ್ತು ಕೆಲಸ ಮಾಡ್ತಾ ಇದೆ. 6 ಮತ್ತು 7ನೇದು ನಾವು ನಡೆಸೋಕ್ಕೆ ಸಿದ್ಧ ಇದ್ದೀವಿ. ಆದರೆ ಕಲ್ಲಿದ್ದಲಿನ ಸಮಸ್ಯೆಯಿಂದಾಗಿ ಇವತ್ತು ಸಮಸ್ಯೆ ಆಗಿದೆ. ನಮಗೆ ಕಲ್ಲಿದ್ದಲು ಸಿಂಗ್ರಿನಿಂದ ಬರುವಂಥದ್ದು ಇವತ್ತು 26, 27ನೇ ದಿನ ಪೂರ್ಣವಾಗಿ ನಿಂತು ಹೋಗಿದೆ. ಕಲ್ಲಿದ್ದಲನ್ನು ಹೆಚ್ಚು ಸಾಗಣೆ ಮಾಡೋಕ್ಕೆ ಮತ್ತು ಅಲ್ಲಿ ತೆಗೆಯೋಕ್ಕೆ ಅವಕಾಶವನ್ನು. ಇನ್ನು ಇದಕ್ಕೂ ಮುನ್ನ ಮಾತನಾಡಿದಂತಹ ಸಿಎಂ ಸದಾನಂದ ಗೌಡ ಕಲ್ಲಿದ್ದಲು ಪೂರೈಕೆಗೆ ಆಗ್ರಹಿಸಿ ಕೇಂದ್ರಕ್ಕೆ ಪತ್ರ ಬರೆಯೋದಾಗಿ ತಿಳಿಸಿದರು. ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಕೋಲು ಮತ್ತು ಹೆಚ್ಚಿನ ವಿದ್ಯುತ್ ಕೊಡಲಿಕ್ಕೆ ಕೇಳಿಕೊಂಡಿದ್ದೇವೆ. ಇಲ್ಲಿಯ ಪರಿಸ್ಥಿತಿಯನ್ನು ಕೂಡ ಒಮ್ಮೆ ಅಧ್ಯಯನ ಮಾಡಿಕೊಳ್ಬೇಕು. ನಾನು ಇವತ್ತು ಅದನ್ನು ಅಧ್ಯಯನ ಮಾಡಿಕೊಂಡು ಯಾವ್ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳೋದಕ್ಕೆ ಬೇಕಾಗಿ ನಾವೊಂದು ಮೀಟಿಂಗ್ ಕರಿತಾ ಇದ್ದೀವಿ. ಒಟ್ಟೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅವರಿಂದ. ಅರವಿಂದ್ ಬಿರಾದಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಕಳೆದ 1 ತಿಂಗಳಿಂದನೂ ನಾವು ಶೋಭಾ ಕರಂದ್ಲಾಜೆ ಅವರ ಹತ್ರ ಇದೇ ಮಾತನ್ನ ಕೇಳ್ತಾ ಇದ್ದೀವಿ. ಲೋಡ್ ಶೆಡ್ಡಿಂಗ್ ಅನಿವಾರ್ಯ, ಕಲ್ಲಿದ್ದಲು ಪೂರೈಕೆ ಆಗ್ತಾ ಇಲ್ಲ, ಹೀಗಾಗಿ ವಿದ್ಯುತ್ ಸಮಸ್ಯೆ ಆಗುತ್ತೆ, ಕರ್ನಾಟಕ ಕತ್ತಲಲ್ಲಿ ಮುಳುಗುತ್ತೆ ಅಂತ ಪದೇ ಪದೇ ಹೇಳಿಕೆಗಳನ್ನ ನೋಡ್ತಾ ಇದ್ದೀವಿ. ಆದರೆ ಪರ್ಯಾಯ ವ್ಯವಸ್ಥೆ ಇಲ್ಲಿಯವರೆಗೆ ಆಗಿದೆಯಂತ ಆಗಿಲ್ವಂತ? ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಇಲ್ಲಿವರೆಗೂ ಏನು ಕೇಂದ್ರ ಸರ್ಕಾರ ಏನು ಕಲ್ಲಿದ್ದಲು ಏನು ಕಳಿಸ್ತಿತ್ತು, ಕೇಂದ್ರ ಸರ್ಕಾರವನ್ನೇ ನೆಚ್ಚಿಕೊಂಡು ಕೂತಿದೆ. ಪ್ರತಿಪಕ್ಷಗಳು ಕೂಡ 1 ಮೆಗಾವ್ಯಾಟ್ ಕೂಡ ಪರ್ಯಾಯವಾಗಿ ವಿದ್ಯುತ್ ಉತ್ಪಾದನೆಯನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಅಂತ ಇಲ್ಲಿವರೆಗೂ ಆರೋಪಗಳು ಮಾಡಿತ್ತು. ಇದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ನಡ್ಕೊಳ್ತಾ ಇದೆ. ಕೇಂದ್ರದ ಮೇಲೇ ಅವಲಂಬನೆಯಾಗಿದೆ ಸಂಪೂರ್ಣ. 1 ತಿಂಗಳಾಯಿತು ವಿದ್ಯುತ್ ಕೊರತೆ ಉಂಟಾಗಿ. ಈಗ ಎಚ್ಚೆತ್ತುಕೊಂಡಿದೆ. ಸಿಎಂ ಅವರು ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಇವತ್ತು ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಸಭೆಯಕ್ಕಿಂತ ಮುಂಚೆ ಸಿಎಂ ಅವರು ಒಂದು ಮಾತನ್ನು ಹೇಳಿದರು, ಕಲ್ಲಿದ್ದಲು ಕೊರತೆ ತುಂಬ ಉಂಟಾಗಿದೆ, ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಪತ್ರವನ್ನು ಬರೀತೇವೆ, ಕೇಂದ್ರ ವಿದ್ಯುತ್ ಸಚಿವರು ಮತ್ತು ಕಲ್ಲಿದ್ದಲು ಸಚಿವರಿಗೆ ಒಂದು ಪತ್ರವನ್ನು ಬರೀತೇವೆ. ರಾಜ್ಯಕ್ಕೆ ಬರಬೇಕಾದಂತಹ ಕಲ್ಲಿದ್ದಲು ಏನಿದೆ ಅದನ್ನು ಕೂಡಲೇ ಕಳಿಸಿಕೊಡ್ಬೇಕು, ರಾಜ್ಯದಲ್ಲಿ ವಿದ್ಯುತ್ ಅಭಾವ ತುಂಬ ತಲೆದೂರಿದೆ ಅಂತ ಹೇಳಿ ಒಂದು ಪತ್ರವನ್ನು ಬರಿತೀವಿ ಅಂತ ಹೇಳಿದರು. ಮತ್ತು ಸಭೆಯ ನಂತರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ರಾಜ್ಯಕ್ಕೆ ಏನು ವಿದ್ಯುತ್ ಕಲ್ಲಿದ್ದಲು ಬರಬೇಕಾಗಿತ್ತು ಆ ಕಲ್ಲಿದ್ದಲನ್ನು ರಾಜ್ಯಕ್ಕೆ ಬರಬೇಕಾದ ಪ್ರಮಾಣದ ಕಲ್ಲಿದ್ದಲನ್ನು ಆಂಧ್ರಕ್ಕೆ ಕಳಿಸ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯದ ವಿಷಯದಲ್ಲಿ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಿದೆ. ಹೀಗಾಗಿ 14ನೇ ತಾರೀಕು ನಾನು ಕಲ್ಲಿದ್ದಲು ಸಚಿವರನ್ನು ಭೇಟಿ ಮಾಡಿ ವಾಸ್ತವಿಕ ಅಂಶ ಏನಿದೆ, ಇಲ್ಲಿಯ ಸ್ಥಿತಿಗತಿ ಏನಿದೆ ಇದನ್ನು ವಿವರಿಸಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಒಂದು ಮಾತನ್ನು ಒಪ್ಕೊಂಡಿದ್ದಾರೆ. ಇನ್ನೂ 1 ತಿಂಗಳ ಕಾಲ ವಿದ್ಯುತ್ ಅಭಾವ ತುಂಬ ತಲೆದೂರೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಇನ್ನೂ 1 ತಿಂಗಳ ಕಾಲ ರಾಜ್ಯದ ಜನತೆ ವಿದ್ಯುತ್ ಕೊರತೆಯನ್ನು ಅನುಭವಿಸಬೇಕಾಗಬಹುದು. ರಾಧಾ, ಓಕೆ, ಇಂದು ಕೆಪಿಸಿ ಹಿರಿಯ ಅಧಿಕಾರಿಗಳೊಂದಿಗೂ ಕೂಡ ಶೋಭಾ ಕರಂದ್ಲಾಜೆ ಸಿಎಂ ಸದಾನಂದ ಗೌಡರು ಚರ್ಚೆಯನ್ನ ನಡೆಸಿದ್ರು. RTPS ನಲ್ಲಿ ಇನ್ಮುಂದೆ ಕಲ್ಲಿದ್ದಲು ಪೂರೈಕೆ ಆಗಲಿಲ್ಲ ಅಂದ್ರೆ ಎಲ್ಲಾ ಘಟಕಗಳು ಕೂಡ ಸಂಪೂರ್ಣ ಸ್ಥಗಿತಗೊಳ್ಳುತ್ತೆ ಅಂತ. ಹಾಗಾದ್ರೆ ಎಲ್ಲಿಯವರೆಗೆ ಈ ಸಮಸ್ಯೆ ತಲೆದೋರಬಹುದು? ಇದೊಂದು ತಿಂಗಳಿಗೆ ಅಷ್ಟೇನಾ ಅಥವಾ ಇನ್ನು ಮುಂದೆ ಹೋಗ್ಬೋದಾ? ಲೋಡ್ ಶೆಡ್ಡಿಂಗ್ ನ ಸಮಯದ ಬಗ್ಗೆ ಏನಾದರೂ ಮಾತನಾಡಿದ್ರ ಶೋಭಾ ಕರಂದ್ಲಾಜೆ ಅವರು? ಅರವಿಂದ್, ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ಬಳಿ 1 ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲು ಇದೆ. ಇದು 3-4 ದಿನಗಳವರೆಗೂ ಆಗುತ್ತೆ. ಮತ್ತೆ ನಂತರ ಈಗ ನಮಗೆ ತೆಲಂಗಾಣದಿಂದ ಏನು ಕಲ್ಲಿದ್ದಲು ಪೂರೈಕೆ ಆಗಬೇಕಾಗಿತ್ತು ಆಂಧ್ರದಿಂದ, ತೆಲಂಗಾಣದ ಹೋರಾಟದಲ್ಲಿ ಆಂಧ್ರದಿಂದ ಬರಬೇಕಾದಂತಹ ಕಲ್ಲಿದ್ದಲು ಏನು ತರಿಸ್ಕೊಳ್ತಾ ಇದ್ವಿ ಆ ಕಲ್ಲಿದ್ದಲು ಬರ್ತಾ ಇಲ್ಲ. ಹೀಗಾಗಿ ನಮಗೆ ಆಂಧ್ರದ ಬದಲಾಗಿ ಮಹಾರಾಷ್ಟ್ರದ ನಾಗ್ಪುರ ಅಥವಾ ಮಹಾನದಿಯಿಂದ ನಮಗೆ ಕಲ್ಲಿದ್ದಲನ್ನು ಕಳಿಸಿಕೊಡ್ಬೇಕು ಅಂತೇಳಿ ಕೇಂದ್ರಕ್ಕೆ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೋಮವಾರ, ಇದೇ ತಿಂಗಳ 10ನೇ ತಾರೀಕು ಏನಿದೆ ಸೋಮವಾರ, ಲೋಡ್ ಶೆಡ್ಡಿಂಗ್ ವಿಚಾರದಲ್ಲಿ ಯಾವ ಸಮಯದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇನ್ನೂ 1 ತಿಂಗಳ ಕಾಲ, ಅವರೇ ಹೇಳಿದಂತೆ ಇನ್ನೂ 1 ತಿಂಗಳ ಕಾಲ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗಲಿದೆ ಅಂತ ಕೂಡ ಒಪ್ಪಿಕೊಂಡಿದ್ದಾರೆ. ಈಗ 5 ಘಟಕಗಳು ಏನು ರಾಯಚೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಈ 5 ಘಟಕಗಳು ಇನ್ನೂ ಒಂದು 3-4 ದಿನಗಳವರೆಗೆ ನಡೆಯುತ್ತೆ. 1 ಲಕ್ಷ ಮೆಟ್ರಿಕ್ ಟನ್ ನಮ್ಮಲ್ಲಿ ಏನು ಕಲ್ಲಿದ್ದಲು ಇದೆ ಆ ಕಲ್ಲಿದ್ದಲು ಆಗೋವರೆಗೂ ನಡೆಯುತ್ತೆ. ಅದಕ್ಕಿಂತ ಮುಂಚೆನೇ ನಾವು
ಬೇರೆ ರಾಜ್ಯಗಳಿಂದ ಪರ್ಯಾಯವಾಗಿ ತರಿಸಿಕೊಳ್ಳೋ ವ್ಯವಸ್ಥೆ ಕೂಡ ಮಾಡ್ತಿದೀವಿ ಅಂತಾನು ಹೇಳಿದ್ದಾರೆ. ಓಕೆ, ಧನ್ಯವಾದ ಅರವಿಂದ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಬಿಗಡಾಯಿಸಿ ಬಹಳಷ್ಟು ದಿನಗಳೇ ಕಳೆದವು, ಆದರೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದೆ. ಅಷ್ಟೇ ಅಲ್ಲ, ಕೇಂದ್ರಕ್ಕೆ ಪತ್ರ ಬರೆದಿದ್ದೇವೆ, ಕೇಂದ್ರ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆ, ಹೀಗಾಗಿ ಲೋಡ್ ಶೆಡ್ಡಿಂಗ್ ಅನಿವಾರ್ಯ, ಲೋಡ್ ಶೆಡ್ಡಿಂಗ್ನ ಸಮಯದ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತೀವಿ. ಅಷ್ಟೇ ಅಲ್ಲ, ಇದೇ ತಿಂಗಳ 14ರಂದು ದೆಹಲಿಗೆ ತೆರಳಿ ಸಚಿವರಲ್ಲಿ ಮನವಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ.